ಆ ರೌಡಿ ನಮ್ಮನೆಗೆ ನುಗ್ಗಿದಾನ. ಅಲ್ಲೇ ಇರು, ಅಲ್ಲಾಡ್ಬೇಡ, ಶೂಟ್ ಮಾಡ್ದೇನೆ. ಅಲ್ಲೇ ರೀ, ಮುಂದೆ ಬಂದ್ರೆ ಒಂದು ಪ್ರಾಣ ಹೋಗ್ಬಿಡತ್ತೆ. ಹಿಡೀರಿ ಅವನ್ನ. ರುದ್ರ ಬನ್ರಿ. ಕೋಪಾದರ್ಸ್ಬೇಡಿ ಇನ್ಸ್ಪೆಕ್ಟರ್, ಗನ್ ಇಲ್ಲೇ ಇದೆ, ನಿನ್ ಪ್ರಾಣ ಹೋಗ್ಬಿಡತ್ತೆ. ಬೇಡಿ ಇನ್ಸ್ಪೆಕ್ಟ್ರೆ, ಅವನಿಂದ ನಮ್ಮ ಹುಡುಗರು ಸತ್ಕಿತ್ತು ಹೋದಾರು. ಸುಮ್ಮನೆ ಬರಬೇಡಿ ಇನ್ಸ್ಪೆಕ್ಟರ್, 2 ಜೀವ ಜ್ಞಾಪಕ ಇರಲಿ. ಕಮಾನ್ ಡಾಕ್ಟರ್. ಡಾಕ್ಟರ್, ಏನಯ್ಯ? ಒಬ್ಬ ಪೇಷಂಟ್. ಏನಾಗಿದೆ? ಗುಂಡೆಟ್. ಗುಂಡಾಕಿದಾನ? ರೇ ಗುಂಡೆಟ್ ರೇ, ಬುಲೆಟ್ ಬಿದ್ದಿದೆ. ಬುಲೆಟ್ ಬಿದ್ಯಾ? ಹಾಗಾದ್ರೆ ಪೊಲೀಸ್ ತಿಳಿಸ್ಬೇಕಾದ ವಿಷಯ ಇದು. ಪೊಲೀಸ? ಯಾತಕ್ಕೆ? ಅವರೇ ಹೊಡೆದಿದ್ದು. ಎಲ್ಲಾಯ್ತು? ಏನಾಯ್ತು? ಹೇಗಾಯ್ತು? ಜಾಸ್ತಿ ಪ್ರಶ್ನೆ ಕೇಳ್ಬೇಡ್ರಿ. ಬಂದ್ರಿ ಆಚೆ, ಬಂದ್ರಿ ಆಚೆ. ಬರ್ತೀನಪ್ಪ, ನಾನು ಗುಂಡಾಕ್ಬೇಡ. ನಡಿ ನಡಿ ನಡಿ. ಅಯ್ಯೋ, ನನ್ ಮುಖ ಏನೇ ನೋಡ್ತೀರಾ? ಅಲ್ಲ ಅಟೆಂಡ್ ಮಾಡ್ರಿ. ಅಟೆಂಡ್ ಮಾಡ್ತೀನಪ್ಪ, ನೀನು ತೋರಿಸ್ಬೇಡ. ಹೋಗು ಹೋಗು. ನೋಡು, ಅವನಿಗೆ ನೋಡ್ಕೋ. ತಗೋ. ಅವನಿಗೆ ಭದ್ರವಾಗಿ ನೋಡ್ಕೋ. ಅವನ್ ನಿನ್ ಜವಾಬ್ದಾರಿ ಈಗ. ಯಾರು ಕಳ್ಸಿದ್ ನಿನ್ಗೆ? ಯಾರು ಕಳ್ಸಿದ್ದು? ಹೇಳು, ಯಾರು ಕಳ್ಸಿದ್ದು? ವಿಕ್ರಮ್. ವಿಕ್ರಮ್ ವಿಕ್ರಮ್. ಸ್ಟೂಪಿಡ್ ಫೆಲೋ, ಇನ್ನು ಸುಳ್ಳೆ ಬಗಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡೋದು ವಿಕ್ರಮ್? ನೀನ್ ಯೋಚನೆ ಮಾಡ್ಬೇಡ. ಅವ್ನು ನಿಜ ಹೇಳುವವರೆಗೂ ನಾನಂತೂ ಅವನಿಗೆ ಬಿಡಲ್ಲ.
ಮೊದ್ಲ ಬಾಗ್ಲ ಹಾಕು. ಮೊದ್ಲು ಹಾಲು ಕುಡೀರಿ, ಬಾಗ್ಲಾಗ್ತೀನಿ. ಈಚೆಚೆಗೆ ಈ ಹಳ್ಳಿಲಿ ಏನೇನೋ ನಡೀತಾ ಇದೆ, ಒಂದು ಅರ್ಥವಾಗ್ತಾ ಇಲ್ಲ. ಆ ರೌಡಿ ಬೇರೆ ಚೆನ್ನಿ ಎಳ್ಕೊಂಡು ಹೋಗಿದ್ದಾನೆ. ವಿನೋದ್, ನನಗೇನೋ ಆ ರೌಡಿ ನೋಡಿದ್ರೆ ಒಳ್ಳೆಯವನು ಅಂತಾನೆ ಅನ್ಸುತ್ತೆ. ಯಾಕೆ ಗೊತ್ತಾ, ಮೊನ್ನೆ ನಮ್ಮ ಹೋಟ್ಲು ಯಾರನ್ನು ಗಲಾಟೆ ಮಾಡ್ತಾ ಇದ್ದಾಗ ಅವ್ನು ಬಂದು ಎಲ್ಲಾರನ್ನೂ ಹೊಡೆದೋಡ್ಸ್ಬಿಟ್ಟ. ಅವನ್ ನೋಡಿದ್ರೆ ವಿಕ್ರಮ್ ನೋಡ್ದಾಗಲ್ಲ. ಕರೆಕ್ಟ್ ಭಾಗ್ಯ, ನನಗೂ ಆ ಸಂದೇಹ ಇತ್ತು. ನಡಿ ಅವ್ರ ಮನೆಗೆ ಹೋಗಿ ವಿಚಾರಿಸೋಣ. ನಡಿ. ಅಲ್ಲ, ಅವನು ಯಾವನೋ ರೌಡಿ ವಿಕ್ರಮ್ನ ಹೊಡೆದು ನಿನ್ನ ಹೇಳ್ಕೊಂಡು ಹೋಗಿದ್ದ ಅಂತ ಊರ್ಲೆಲ್ಲ ಸುದ್ದಿ. ಹೇಗೆ ತಪ್ಪಿಸ್ಕೊಂಡ್ಬಂದೆ? ವಿನೋದಣ್ಣ, ಅದೆಲ್ಲ ಅರ್ಥ ಸುಳ್ಳು ಅಂದ್ರೆ? ನಿಜವಾದ ಕಳ್ಳ ಯಾರು ಅಂತ ಪತ್ತೆ ಮಾಡೋಕೆ ವಿಕ್ರಮೇ ರೌಡಿ ವೇಷದಲ್ಲಿ ತಿರುಗಾಡ್ತಾ ಇರೋದು. ಚೆನ್ನಿ, ಯಾರು ನಗಳ್ತಾ ಇರೋದು? ನಿಜ ಹೇಳ್ತೀನಿ, ನಾನು ಕಳಿಸಿದ್ದು ಭದ್ರಪ್ಪ. ವಿಕ್ರಮ್ ಹೇಳ್ತಾ ತಪ್ಪಿಸ್ಕೊಂಡು ಭದ್ರಪ್ಪನೇ ಹೇಳ್ತಾ ಇದ್ಯಾ? ಯಾರು ಕಳ್ಸಿದ್ರು? ನಿಜ ಹೇಳ್ತಾ ಇದ್ದೆ, ಯಾರು ಕಳಿಸಿದ್ದು? ಎಷ್ಟು ಸುಳ್ಳು ಹಾಕಿದ, ನಮ್ಮ ಹತ್ರ ಹಾಕಿದ. ಯಾಕೆ ಕರ್ಕೊಂಡ್ರೆ ನಿನ್ನ ಹೆಸರು ಅಂತ ಹೇಳಿದ್ದ ಭದ್ರಪ್ಪ. ಸಾಯಬನ ಕೊಲೆಗೂ ಭದ್ರಪ್ಪನೇ ಕಾರಣ ಇರ್ಬೇಕು. ವಿಕ್ರಮ್, ನಾನು ಹೋಗಿ ಊರಿನವ್ರಿಗೆಲ್ಲ ಆ ಭದ್ರಪ್ಪನ ಬಣ್ಣ ಏನಂತ ತಿಳಿಸ್ಬಿಟ್ಟು ಬರ್ತೀನಿ. ನೀನ್ ಹೇಳ್ತಿರೋದು ನಿಜ ಆದ್ರೂ ನಮ್ಗೆ ನಂಬಕ್ಕೆ ಆಗ್ತಿದೆ. ಭದ್ರಪ್ಪ ಅಷ್ಟು ಕೆಟ್ಟ. ಭದ್ರಪ್ಪ ನಾನು ಸರ್ ನಿಜ ಹೇಳ್ತಾ ಇದ್ದೀನಿ ಕೇಳಿ ಸರ್. ಊರಿನವರಿಗೆಲ್ಲ ಒಂದು ಒಳ್ಳೆಯವನಾಗಿರ್ಬೋದು, ನಿಜವಾಗ್ಲೂ ಒಳ್ಳೆಯವನಲ್ಲ ಸರ್. ತುಂಬಾ ಕೆಟ್ಟವನು ಸರ್. ಎಂಥ ಕಚ್ಚಡ ಕೆಲಸ ಮಾಡಿದ್ಯಾ? ಹೋಗಲೇ ರೌಡಿ ನನ್ನ ಮಗನೇ, ಕಳ್ಳ ನನ್ನ ಮಗನೇ. ನನ್ನ ಯೋಗ್ಯತೆ ನಿನಗೇನಾಗುತ್ತೋ? ನಿನ್ನ ಯೋಗ್ಯತೆ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಯಾರಂತ ತಿಳ್ಕೊಂಡಿದ್ಯಾ? ವಿಕ್ರಮ್? ಹೌದು, ವಿಕ್ರಮ್. ರೌಡಿ ಅಲ್ಲ, ವಿಕ್ರಮ್. ಏನ್ರು ಲೇ, ನನ್ನ ಈ ಊರಲ್ಲಿ ಕೆಟ್ಟವನ್ ಮಾಡಕ್ ನೋಡ್ತಾ ಇದ್ದೀರೇನ್ರು? ನನ್ನ ಹತ್ರ ನಾಟಕ ಆಡ್ತಾ ಇದೀರೇನ್ರಲ್ಲೇ? ನಾಟಕ ಆಡ್ತಿರೋದು ನೀವು, ನಾವಲ್ಲ. ಭದ್ರಪ್ಪ, ಅವನ್ ಯಾಕೆ ಅನ್ಯಾಯವಾಗಿ ಕೊಂದ್ರಿ? ನಿನಗ್ ಗೊತ್ತಿಲ್ಲಪ್ಪ, ಇಂಥ ಪಾಪಿಗಳು ಈ ಜಗತ್ತಲ್ಲಿ ಬದುಕಿರೋದಕ್ಕಿಂತ ಸಾಯಪಾಪಿಗಳಪ್ಪ, ಸಾಯಪಾಪಿ. ಭದ್ರಪ್ಪ ಪಾಪಿ ಅವನಲ್ಲ, ನೀನು. ನಾನು ಪಾಪಿನ? ನಾನ್ಯಾರು ಗೊತ್ತಿಲ್ಲ. ಪಂಚದ ಕಿರೀಟದ 4 ಬೀಗಕಾಯಿಗಳನ್ನ ತಂದ್ಕೊಡು ಅಂತ ನೀನು ಬೀಗದ ಕೈಗಳನ್ನ ನಾನು ತಂದ್ಕೊಡೋದು ನೀನು ಕೇಳಲ್ಲ. ಏನಾದ್ರು ಸುತ್ತಿ ಕೇಳಿದ್ಯಾ ನಿಮಗೆ? ಈ ಜಗ್ಗನ ಹಿಡ್ಕೊಂಡ್ಕೊಡು ಅಂತ ನೀನು ನನ್ನ ತಾನೇ ಕೇಳಿ ಭಗವಂತ ಇವನ್ನ ನನಗೆ ಹಿಡ್ಕೊಂಡು ಅಂತ ನಿನ್ಗೆ ಹೇಳುತ್ತ? ಅದು ನೀನು ತಲೆ ಮೇಲೆ ಹೊರದಂಗೆ ಹೇಳ್ತಾ ಇದೀಯಲ್ಲ. ಹೌದು, ನೀನ್ ಯಾರು?
ಹಿಂದೆ ಬರೋ ಕಾರಣ ಏನೋ ಪೊಲೀಸ್ ಭದ್ರಪ್ಪ, ದೇವರ ಕಿರೀಟದ 4 ಬೀಗದ ಕೈನಲ್ಲಿ 1 ಬೀಗದ ಕೈ ಪೊಲೀಸ್ನವ್ರ ವಶದಲ್ಲಿತ್ತು. ನೀನೇನೋ ಮಸಲತ್ ಮಾಡಿ ಅದನ್ನ ಲಪಟಾಯಿಸ್ಬಿಟ್ಟೆ. ಮಿಕ್ಕ 3 ಬೀಗದ ಕೈಗೋಸ್ಕರ ನೀನು ಪ್ರಯತ್ನ ಮಾಡ್ತೀಯ ಅಂತ ನಮಗೆ ಅನುಮಾನ ಬಂದು ನಮ್ಮ ಹದ್ದಿನ ಕಣ್ಣು ನಿನ್ನ ಮೇಲೆ ಬಿತ್ತು. ನಾನು ನಿನ್ ಜೊತೆ ಸೇರ್ಕೊಂಡೆ, ನಿನ್ನ ತಳ ಬುಡ ಎಲ್ಲ ಕಂಡು ಹಿಡಿದೆ. ನೀನೆಷ್ಟೇ ಪ್ರಯತ್ನ ಪಟ್ಟರು ಆ ಬೀಗದ ಕೈಗಳು ನಿನಗೆ ಸಿಗಲಿಲ್ಲ. ಯಾಕೆ? ತಾಯಿಯವನ ಮನೆಯಲ್ಲಿರೋ 1 ಬೀಗದ ಕೈ ಬಿಟ್ಟು ಮಿಕ್ಕೆರಡು ಬೀಗದ ಕೈಗಳನ್ನ ನಾನೇ ಭದ್ರವಾಗಿ ಮುಚ್ಚಿಟ್ಟೆ. ಆ ಉಳಿದಿರೋ 1 ಬೀಗದ ಕೈನ ನೀನು ಕದಿಯೋಕ್ ಬರುವಾಗ ನಿನ್ನ ಸಾಕ್ಷಿ ಸಮೇತವಾಗಿ ಹಿಡಿಬೇಕು ಅಂತ. ನೀನೇ ಕಳಿಸಿದ ಈ ಜಗ್ಗುವಿಂದ ನಿನ್ನ ಬಂಡವಾಳ ಎಲ್ಲ ಬಯಲಿಗೆ ಬಂತು. ಇನ್ನು ನೀನ್ ಎಷ್ಟೇ ನಾಟಕ ಆಡಿದ್ರು ಏನು ಪ್ರಯೋಜನ ಇಲ್ಲ ಭದ್ರಪ್ಪ. ಭದ್ರಪ್ಪ, ಇನ್ನು ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿನ್ ನಿಜವಾದ ಬಣ್ಣ ಏನು ಅನ್ನೋದನ್ನ ಊರಿನವ್ರಿಗೆಲ್ಲ ತೋರಿಸ್ತೀವಿ. ಅಯ್ಯೋ 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 ಭಗವಂತ, ಇದೇನಪ್ಪ ಅನ್ಯಾಯ? ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆನೇ ಇಲ್ವಾ? ನಾನೆಷ್ಟೇ ನ್ಯಾಯವಾಗಿ ಧರ್ಮ ನಡ್ಕೊಂಡ್ರೆ ನನ್ನ ಮೇಲೆ ಅಪವಾದ ಬರ್ತಾರಲ್ಲ, ನಾನೇನಪ್ಪ ಮಾಡ್ಲಿ? ಭದ್ರಪ್ಪ ನಡಿ. ಅಯ್ಯೋ 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 ಭಗವಂತ, ಬನ್ರಪ್ಪ ಬನ್ರೋ. ಕರ್ಕೊಂಡೋಗ್ರು. ಏ ಭದ್ರ